ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಂದು ಚಂದ್ರಕಲಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ರೀತಿಯ 3 ರೀತಿಯ ಲಟ್ಕನ್ಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಇವತ್ತು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. 3 ಥರ ಡಬಲ್ ಕಲರಲ್ಲಿ ಒಂದು, ಮತ್ತು ಬೀಡ್ ಹಾಕ್ಕೊಳ್ಳದೆ ಒಳಗಡೆ ಬೀಡ್ ಹಾಕ್ಕೊಳ್ಳದೆ ಒಂದು, ಒಳಗಡೆ ಬೀಡ್ ಹಾಕ್ಕೊಂಡು ಒಂದು, ಮತ್ತು ಔಟ್ಸೈಡ್ ಬೀಡ್ ಹಾಕ್ಕೊಂಡು ಒಂದು, ಈ ರೀತಿ 3 ಥರದ್ದು ಲಟ್ಕನ್ಸನ್ನು ಈ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ರೀತಿಯ ಫಸ್ಟ್ ಒಂದು ಲಟ್ಕನನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಾಗಿ ಕ್ಲಾತ್ ನೀವು 4 ಇಂಚಿನ ತೊಗೊಳ್ಬೇಕಾಗುತ್ತೆ. ಸೇಮ್ 4 ಇಂಚಿಯ ಬಾಕ್ಸ್ ಟೈಪ್ನ ಒಂದು ಕ್ಲಾತನ್ನು ತೊಗೊಳ್ಬೇಕು. ಈ ರೀತಿ ತ್ರಿಕೋನ ಶೇಪಲ್ಲಿ ಮಡ್ಚ್ಕೊಳ್ಬೇಕಾಗುತ್ತೆ. ಮಡ್ಚ್ಕೊಂಡು ದಾರನ ತೊಗೋಬೇಕು. ನೋಡಿ, ಈ ರೀತಿ ಇಟ್ಕೊಳ್ಬೇಕು. ನೇರವಾಗಿ ಮೂತಿಯ ನೇರವಾಗಿ ಕೆಳಗಡೆಗೆ ಇಟ್ಕೋಬೋದು. ನೋಡಿ, ನಾನು ಯಾವ ರೀತಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ಯಾವ ರೀತಿ ಮಡ್ಚ್ತಾ ಇದ್ದೀನೋ ಅದೇ ರೀತಿ ನೀವು ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡಿದ್ದಾದ ನಂತರ ನೋಡಿ, ಈ ರೀತಿ ಕ್ರಾಸಾಗಿ ಕಚ್ಚಾ ಇರೋ ಕಡೆ ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಬೇಕು. ನೀವು ಮಾರ್ಕ್ ಮಾಡಿಕೊಂಡು ಮಾರ್ಕದ ಮೇಲೇ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಅದಾದ ನಂತರ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ಫಸ್ಟಿಗೆ ಈ ರೀತಿ ಎಕ್ಸ್ಟ್ರಾ ಇರೋವಂಥ ಕ್ಲಾತನ್ನು ತೆಗೆದುಬಿಡಿ. ನೋಡಿ, ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು, ಡಬಲ್ ಸ್ಟಿಚ್ಚು. ನೋಡಿ, ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಸಿಂಪ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ಳೋದು. ಎಷ್ಟು ಈಸಿಯಾಗಿ ಈ ಒಂದು ಲಟ್ಕನ್ ಅನ್ನೋದನ್ನು ರೆಡಿ ಆಯಿತು ಅಂತ ನೀವು ಸಹ ನೋಡ್ಬೋದು. ಇದು ಕ್ಲಿಯರಾಗಿ ತಕ್ಕೊಳ್ಳೋಕೆ ಬರಲ್ಲ ಅಂದರೆ ನೀವು ಯಾವುದಾದ್ರೂ ಸಹಾಯದಿಂದ ಸ್ವಲ್ಪ ಮೂಲೆ ಎಲ್ಲನೂ ಕ್ಲೀನಾಗಿ ಎತ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ಲಟ್ಕನ್ನು. ನೋಡಿದ್ರಲ್ಲ, ಸಿಂಪ್ಲಿ ಸೂಪರಾಗಿದೆ. ನೀವು ಸಹ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಇದಕ್ಕೆ ನಾನು ಒಂದು ಬೀಡನ್ನ ಹಾಕ್ಕೊಂಡು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಲುಕ್ಕು ಇನ್ನೂ ಚೆನ್ನಾಗಿರುತ್ತೆ. ಎರಡಕ್ಕೂ ಸಹ ನಾನು ಬೀಡನ್ನು ಹಾಕ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಿದೆ ಈ ಒಂದು ಲಟ್ಕನ್ಸ್ ಅಂತ. ಮತ್ತು ಎರಡನೇದೊಂದು ನಾನು ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ಬೀಡ್ಸನ್ನು ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ನಾನು ಈ ಒಂದು ತೋರಿಸ್ತಾ ಇದ್ದೀನಿ. ಈ ಒಂದು ಲಟ್ಕನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಇದಕ್ಕೂ ಸಹ 4 ಇಂಚಿಗೆ 4 ಇಂಚು ಕ್ಲಾತನ್ನು ತಗೊಂಡು ಈ ರೀತಿ ತ್ರಿಕೋನ ರೀತಿಯಲ್ಲಿ ಮಡ್ಚ್ಕೊಂಡು ನೋಡಿ, ದಾರನ ಎಡ್ಜಿಂಗಿಂದ ಇಟ್ಕೋಬೇಕು. ಇದಕ್ಕೆ ಫಸ್ಟಿಂದನೂ ಈ ರೀತಿ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಇದೇ ರೀತಿ ಮಡ್ಚ್ಕೊಳ್ಳಿ. ದಾರ ಇದಕ್ಕೆ ಮೂತಿಯಿಂದ ಬರಬೇಕು ಫಸ್ಟಿಂದನೂ. ಯಾಕಂದರೆ ಇದಕ್ಕೆ ನಾವು ಸ್ಟೋನ್ ಲಟ್ಕನ್ ಇದ್ರಿಗೆ ಕುಚ್ಚು ಹಾಕ್ಕೊಳ್ತಾ ಇದ್ದೀವಲ್ಲ, ಸ್ಮಾಲ್ ಕುಚ್ಚು, ಅದಕ್ಕೆ ದಾರ ಉದ್ದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಕ್ರಾಸಾಗಿ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿದ್ರ ಮೇಲೇ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದಾದ ನಂತರ ಎಕ್ಸ್ಟ್ರಾ ಇರೋ ಅಂಥ ಕ್ಲಾತನ್ನು ನೋಡಿ, ದಾರನ ಬಿಟ್ಟು ಮೇಲಕ್ಕೆ ತಗೊಂಡು ಎಕ್ಸ್ಟ್ರಾ ಇರೋವಂಥ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು. ಮತ್ತು ಆ ದಾರಕ್ಕೇ ಈ ಒಂದು ಇದನ್ನು ನೋಡಿ, ಸೂಜಿ ದಾರದಿಂದ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಮತ್ತು ಟರ್ನ್ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ಯಾವುದಾದ್ರೂ ಒಂದು ಸಹಾಯದಿಂದ ನಾನು ಯಾವ ರೀತಿ
ಸ್ವಲ್ಪ ಶೇಪ್ನ ಚೆನ್ನಾಗಿ ಬರುತ್ತೆ. ಈ ರೀತಿ ಎತ್ಕೊಳ್ಳೋದ್ರಿಂದ ಸ್ಟಿಚ್ ಮಾಡಿರೋವಂಥದ್ದು. ಒಂದು ನೋಡ್ಬೋದು, ಒಂದು ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ, ಒಂದು ಚಿಕ್ಕದಾಗಿ ಕಾಣ್ತಿದೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತಲೂ ಸಹ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಲೈಟಾಗಿ ಒಂದು ಸ್ವಲ್ಪ ಕೆಳಗಡೆ ಸ್ಟಿಚ್ ಮಾಡ್ಕೊಳೋದ್ರಿಂದ ದೊಡ್ಡದಾಗಿ ಕಾಣೋವಂಥ ಒಂದು ಲಟ್ಕನ್ನು ಸ್ವಲ್ಪ ಚಿಕ್ಕದಾಗಿ ಎರಡು ಒಂದೇ ಅಳತೆಗೆ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಕೆಳಗಡೆ ಸ್ಟಿಚ್ಚನ್ನು ಹಾಕ್ಕೊಳೋದ್ರಿಂದ ಸ್ವಲ್ಪ ಕಟ್ ಮಾಡಿ ಮತ್ತು ಟರ್ನ್ ಮಾಡ್ಕೊಳ್ಳಿ. ಈಗ ಎರಡು ಒಂದೇ, ಚಿಕ್ಕದು ದೊಡ್ಡದು ಇಲ್ಲದೇ ಇರೋ ರೀತಿ ಮಾಡ್ಕೊಳ್ಳಿ. ಎರಡನ್ನೂ ಒಂದೇ ರೀತಿ. ನೋಡಿದ್ರಲ್ಲ, ನೀವು ನೋಡ್ತಾ ಇರ್ಬೋದು ಈ ಒಂದು ಲಟ್ಕನ್ಸು ಎಷ್ಟು ಚೆನ್ನಾಗಿದೆ ಅಂತ. ಈ ಒಂದು ಲಟ್ಕನ್ನು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ. ಎರಡನೇ ಲಟ್ಕನ್, ಇದು ಮೂರನೇದು ಡಬಲ್ ಕಲರು ಲಟ್ಕನ್ನು. ಇದಕ್ಕೂ ಸಹ 4 ಇಂಚಿಗೆ 4 ಇಂಚು ಕ್ಲಾತನ್ನು ತೊಗೊಳ್ತಾ ಇದ್ದೀನಿ. ಇದು ಒಳಗಡೆ ಬರುವಂಥ ಕ್ಲಾತು 4.25 ಇಂಚಿಗೆ 4.25 ಇಂಚ್ ತೊಗೊಳ್ಬೇಕು. ಮತ್ತು ಔಟ್ಸೈಡ್ ಬರುವಂಥ ಕ್ಲಾತು 4 ಇಂಚ್ ತೊಗೊಂಡ್ರೆ ಸಾಕು. ಒಳಗಡೆ ಬರುವಂಥ ಕ್ಲಾತನ್ನು ನಾವು ಔಟ್ಸೈಡ್ ಇಟ್ಕೋಬೇಕು. ಔಟ್ಸೈಡ್ ಇಟ್ಕೊಂಡು ಈ ರೀತಿ ಒಳಗಡೆ ಬರುವಂಥದ್ದನ್ನು ಔಟ್ಸೈಡ್ ಇಟ್ಕೋಬೇಕು. ಮೇಲೆ ಬರೋ ಬಟ್ಟೆನ ಈ ರೀತಿ ಇಟ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸೋ ರೀತಿ ನೀವು ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಕ್ರಾಸಾಗಿ ಮಡ್ಚ್ಕೊಳ್ಬೇಕು. ದಾರದ ಥರದಿಂದ ದಾರನ ಸ್ಟ್ರೈಟಾಗಿ ಇಟ್ಕೊಂಡು, ಮತ್ತು ಈ ಕಡೆದು ಸಹ ನೋಡಿ ಕ್ಲೀನಾಗಿ ಇದೇ ರೀತಿ ಮಡ್ಚ್ಕೊಳ್ಬೇಕು. ಇದು ಸಹ ದಾರನ ಸ್ವಲ್ಪ ಮುಂದೆ ಮೂತಿವರೆಗೂ ಬಿಟ್ಕೊಳ್ಳಿ. ಇದಕ್ಕೂ ಸಹ ಕುಚ್ಚನ್ನು ಹಾಕ್ಕೊಳ್ತೀವಲ್ಲ, ಅದಕ್ಕೆ ದಾರನ ಉದ್ದಗೆ ಬಿಟ್ಕೊಳ್ಳಿ. ಮತ್ತು ಈ ರೀತಿ ಕ್ರಾಸಾಗಿ ಡ್ರಾನ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಕ್ಲಾತು ಬಿಟ್ಟು ಹಾಕ್ಕೊಳ್ಬೇಡಿ. ಕ್ಲಾತ್ ಮೇಲೇ ಹೊಲಿಗೆ ಬಂದಿರಬೇಕು, ನೀವು ನೋಡ್ಕೊಳ್ಬೇಕು. ಇಲ್ಲ ಕ್ಲಾತ್ ಏನಾದರೂ ಬಿಟ್ಟು ನೀವು ಈಚೆ ಏನಾದರೂ ಹೊಲಿಗೆ ಬಂದಿದ್ದರೆ ನಾವು ಟರ್ನ್ ಮಾಡ್ಕೊಂಡಾಗ ಕ್ಲಾತ್ ಈಚೆ ಬಂದಂಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಮತ್ತು ವೇಸ್ಟ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ಒಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ, ಮತ್ತು ಇದಕ್ಕೆ ಒಂದು ಕುಚ್ಚನ್ನು, ಸ್ಮಾಲ್ ಕುಚ್ಚನ್ನು ಈ ರೀತಿ ಸೂಜಿ ದಾರದಿಂದ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಸಿಂಪಲಿ ಯಾವ ರೀತಿ ರೆಡಿ ಆಗ್ತಾ ಇದೆ ಅಂತ ನೋಡಿ. ಇದು ಮೂರನೆಯ ಒಂದು ಕುಚ್ಚು. ಈಸಿ ಅಂದರೆ ಈಸಿ ಮೆಥಡು. ನೀವು ಸಹ ಒಂದು ಸಾರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ. ನೋಡಿ, ಟರ್ನ್ ಮಾಡ್ಕೊಳ್ಬೇಕು. ಇದು ಡಬಲ್ ಕಲರ್ ಇರೋವಂಥ ಲಟ್ಕನ್ನು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಔಟ್ಸೈಡ್ ಹಾಕ್ಕೊಂಡಿರೋವಂಥ ಕ್ಲಾತು ಒಳಗಡೆ ಬರುತ್ತೆ, ಒಳಗಡೆ ಹಾಕ್ಕೊಂಡಿರೋವಂಥ ಕ್ಲಾತು ಔಟ್ಸೈಡ್ ಬರುತ್ತೆ. ನಾವು ರಿಟರ್ನ್ ಮಾಡ್ಕೊಂಡಾಗ ಇದನ್ನು ಒಂದು ಸ್ವಲ್ಪ ಯಾವ ಕಲರ್ ಆಚೆ ಹಾಕ್ಕೋಬೇಕು, ಯಾವ ಕಲರ್ ಒಳಗಡೆ ಹಾಕ್ಕೋಬೇಕು ಅಂತ ನೀವು ಸ್ವಲ್ಪ ಇದು ಯೋಚನೆ ಮಾಡಿ ಹಾಕ್ಕೊಳ್ಳಿ. ಯಾವತ್ತಷ್ಟೇ ನೀವು ಒಳಗಡೆ ಹಾಕ್ಕೊಂಡಿರೋ ಕ್ಲಾತು ಈಚೆ ಹೋಗುತ್ತೆ. ನೋಡಿ, ಈ ರೀತಿ ನಮ್ಮ ಒಂದು ಲಟ್ಕನ್ನು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋಸನ್ನೆಲ್ಲ ನೋಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.